ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪೀಡ್ ಮೋಟರ್ಸ್. ಇವತ್ತಿನ ಸಬ್ಜೆಕ್ಟು ವೇರಿಯೇಟರ್ ರೋಲರ್ಸ್ನ ಚೇಂಜ್ ಮಾಡೋಣ. ಇದು ವೇರಿಯೇಟರ್ ರೋಲರ್ಸು, ಕ್ಲಚ್ ರೋಲರ್ಸು ಎಲ್ಲ ಒಂದೇ. ಇದು ಹೋಗೋದ್ರಿಂದ ಡಿಸಡ್ವಾಂಟೇಜ್ ಏನು, ಗಾಡೀಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ನೋಡೋಣ. ನೋಡಿ, ಇದು ವೇರಿಯೇಟರ್ ರೋಲರ್ಸು ಹೋಗಿದೆ ಇದು. ಓಕೆನಾ, ಒಂದು ಕಡೆ ವಾರ್ನೌಟ್ ಆಗಿದೆ. ಇದು ಹೋಗೋದ್ರಿಂದ ಡಿಸಡ್ವಾಂಟೇಜ್ ಏನು ಅಂದರೆ ಗಾಡಿ ಒಂದು ಸ್ಮೂತ್ನೆಸ್ಸೇ ಇರೋಲ್ಲ, ಜರ್ಕ್ ಕುಡಿತಾ ಇರುತ್ತೆ, ಒಂಥರ ಬಿಟ್ಟು ಬಿಟ್ಟು ಹೋಗ್ತಾ ಇರೋದು. ಸ್ಲೋ ಸ್ಪೀಡಲ್ಲಿ ಹೇಳ್ತಾರೋ, ಹೈ ಸ್ಪೀಡಲ್ಲ, ಒಂದು 20 to 30 ಒಂದು ಜರ್ಕ್ ಹೊಡಿತಾ ಇರುತ್ತೆ. ಆಮೇಲೆ ಈ ರೋಲರ್ಸ್ ಏನಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಮೇಜರ್ ಇಶ್ಯೂ ಸುಮ್ಮನೆ ಥ್ರಾಟಲ್ ಮಾಡೋದು. ನೆಸಸರಿನೇ ಇಲ್ಲ, ಸುಮ್ಮನೆ ನಿಂತಿರ್ತಾರೆ, ಒಂದು ಸಿಗ್ನಲ್ ಬಿಡುತ್ತೆ, ಫುಲ್ ಎಷ್ಟಿರುತ್ತೆ ಥ್ರಾಟ್ಲ್ ಅಷ್ಟು ಥ್ರಾಟಲ್ ಮಾಡಿ ಗಾಡಿನ ಇನಿಷಿಯಲ್ ಪಿಕಪ್ ತೊಗೊಳ್ಳೋದು. ಆಮೇಲೆ ಇದು Ntorq 125cc, ಸೊ ಮೆತ್ತಗೆ ಯೂಶಲಾಗಿ ಹೋಗಲ್ಲ. ಸೊ ಅನ್ನೆಸೆಸರಿ ಥ್ರಾಟಲ್ ಮಾಡೋದು, ನಾರ್ಮಲ್ ಡ್ರೈವ್ ಮಾಡೋದ್ರಿಂದ ಈ ರೋಲರ್ಸು ಸಾಧ್ಯನೇ ಇಲ್ಲ. ಅದು ಎಸ್ಪೆಷಲಿ TVS ಹೋಗೋದೇ ಇಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.